ನಾವಿವತ್ತು ಸಿಂಪಲ್ಲಾಗಿ ಮನೇಲಿ ಮಾಡಿರುವಂಥ ಬ್ರೆಡ್ ಪಕೋಡ ಮಾಡಿದ್ದೀವಿ. ಸಖತ್ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲ್ರಿಗೂ ಇಷ್ಟ ಆಗುವಂಥ ಪಕೋಡ ಇದು ನೋಡಿ. ಹಾಗೆ ಮೇಲ್ಗಡೆ ಕ್ರಂಚಿ ಆಗಿದೆ, ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ. ಜೊತೆಗೆ ಟೊಮೊಟೊ ಕೆಚಪ್ ಹಾಕೊಂಡು ತಿಂತಾ ಇದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ಕೊಂಡು ತಿಂತಾರೆ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ ವಿಡಿಯೋ ಫುಲ್ ವಾಚ್ ಮಾಡಿ. ಎಲ್ರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಬ್ರೆಡ್ ಪಕೋಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬ್ರೆಡ್ ತೊಗೊಂಡಿದ್ದೀವಿ. ಬ್ರೆಡ್ಡಿಂದ ಬ್ರೆಡ್ ಪಕೋಡ ಮಾಡ್ತಾಯಿದ್ದೀವಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸಕ್ಕ ಟೇಸ್ಟ್ ಇರುತ್ತೆ ಇದು. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ನಾವಿಲ್ಲಿ ಒಂದು ಅರ್ಧ ಪೌಂಡಷ್ಟು ಬ್ರೆಡ್ ತೊಗೊಂಡಿದ್ದೀವಿ. ಅರ್ಧನೂ ಅರ್ಧ ಪೌಂಡಷ್ಟು ತೊಗೊಂಡಿದ್ದೀವಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ 6 ಪೀಸಷ್ಟು ಬ್ರೆಡ್ನ ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಚೌಕಾಗಿ ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಡ್ಕೊಂಡಿರೋಂಥ ಕರಿಬೇವು ಹಾಕ್ಕೊತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಈರುಳ್ಳಿ ಒಂದು 2 ಈರುಳ್ಳಿ ತೊಗೊಂಡಿದ್ದೀವಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಕೊತ್ತಂಬರಿ, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ, ಹಾಗೆ ಸ್ವಲ್ಪ ಖಾರ ಪುಡಿ ಹಾಕೋಣ. ಚಿಲ್ಲಿ ಪೌಡ್ರು, ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಕಲರ್ಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಕಲಿಸ್ಬಿಟ್ಟು ನೋಡ್ಕೊಂಡು ಕಲಿಸ್ಕೊಳ್ಳೋಣ. ಮತ್ತು ಇದನ್ನ ಈ ಥರ ಬ್ರೆಡ್ಡು, ಮಸಾಲೆ, ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ನೋಡ್ಕೊಂಡು ಕಲಿಸ್ಕೊಳ್ಳಿ. ಅಥವಾ ತುಂಬ ಇದಾಯ್ತಂದರೆ ಇನ್ನೊಂದು ಬ್ರೆಡ್ ಕೂಡ ಹಾಕ್ಕೊಳ್ಳಿ. ಇಲ್ಲ, ಇದು ಕರೆಕ್ಟ್ ಕ್ವಾಂಟಿಟಿಯಲ್ಲಿದೆ ನೀರು. ಅಲ್ಲ, ನೀರು ಅಥವಾ ಏನಾದ್ರು ತೆಳ್ಳಗಾದರೆ ಒಂದು ಬ್ರೆಡ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆಗೆ ಈ ರೀತಿ ಚಿಕ್ಕದಾಗಿ ಬಿಡೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆದಷ್ಟು. ನಾವು ಒಂದು 2 ಬ್ರೆಡ್ನ ಈ ಥರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಈ ಥರ ಉಂಡೆಗಳಿಗೆ ಮೇಲ್ಗಡೆ ಈ ರೀತಿ ಕೋಟಿಂಗ್ ಕೊಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ. ಈ ರೀತಿ ಕೋಟಿಂಗ್ ಕೊಡಬೇಕು. ಅದಕ್ಕೆ ಒಂಥರ KFC ಥರ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದೊಂದಾಗಿ ಈ ರೀತಿ ಬಿಡೋಣ. ಸಖತ್ ಟೇಸ್ಟ್ ಇರುತ್ತೆ ಇದು. ಎಲ್ರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ನೋಡಿ. ಆಯಿಲು ತುಂಬ ಚೆನ್ನಾಗಿ ಕಾದಿದೆ. ಆವಾಗಲೇ ಕಾದಿರಲಿಲ್ಲ, ಹಂಗೆ ತೆಗೆದ್ವಿ. ಮತ್ತು ಇವಾಗ ಹಾಕ್ತಾಯಿದ್ದೀವಿ. ಬ್ರೆಡ್ ಕೋಟಿಂಗ್ ಚೆನ್ನಾಗಿ ಕೊಡಬೇಕು ಇದಕ್ಕೆ, ಇವಾಗ ಚೆನ್ನಾಗಿ ಬರುತ್ತೆ. ಇದು ಜಸ್ಟ್ ಒಂದು 2-3 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ರೀತಿ ಕೆಂಪುಗಾಗಬೇಕು. ಬಟ್ ಇನ್ನು ಗೋಲ್ಡ್ ಕಲರ್ ಬರಬೇಕಿದೆ. ಬೇಗನೆ ಆಗ್ಬಿಡೋದು ಇದು, ಫಾಸ್ಟಾಗಿ. ತುಂಬ ಈಸಿ ಕೂಡ ಇದು. ಹಾಗೆ ನೋಡಿ, ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಇವಾಗ ತೆಗೆಯೋಣ. ಅದು ರೆಡಿಯಾಗಿದೆ, ಇವಾಗ ತೆಗೆಯೋಣ. ಹಾಗೆ ನೋಡಿ, ಬಿಸಿ ಬಿಸಿ ಬ್ರೆಡ್ ಪಕೋಡ ರೆಡಿಯಾಗಿದೆ. ಎಷ್ಟು ಸಖತ್ತಾಗಿದೆ ಬ್ರೆಡ್ ಪಕೋಡ. ಇದಕ್ಕೆ ಜೊತೆಗೆ ಟೊಮೊಟೊ ಕೆಚಪ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಮಿಸ್ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.